ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಇರಬಹುದು, ಆದರೆ ಕೆಟ್ಟ ತಾಯಿ ಇರೋದಿಲ್ಲ ಎಂದು ಹೇಳ್ತಾರೆ. ತಾಯಿಯನ್ನು ನಾವು ಅಷ್ಟು ಪೂಜನೀಯ ಭಾವದಿಂದ ನೋಡ್ತೀವಿ. ತಾಯಿಯೂ ಕೂಡ ತನ್ನ ಮಕ್ಕಳಿಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧಳಾಗಿರ್ತಾಳೆ. ಆದರೆ ಇವತ್ತಿನ ಈ ಘಟನೆಯನ್ನು ನೋಡಿದರೆ ಈ ತರಹದ ತಾಯಿಯೂ ಇರ್ತಾಳ ಅಂದನಿಸುತ್ತೆ. ತಾಯ್ತನಕ್ಕೆ ಕಳಂಕ ಇಂಥವರು. ಎಷ್ಟೋ ಹೆಣ್ಣು ಮಕ್ಕಳು ತಮಗೆ ಒಂದು ಮಗುವಾಗಲಿ ಎಂದು ಎಷ್ಟೋ ದೇವರ ಹರಕೆ ಕಟ್ಟಿಕೊಳ್ತಾರೆ. ಆದರೆ ಚಿತ್ರದುರ್ಗದಲ್ಲೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಸೂಟ್ಕೇಸ್ನಲ್ಲಿ ತನ್ನ ಮಗುವಿನ ಶವದೊಂದಿಗೆ ಈಕೆ ಪ್ರಯಾಣ ಮಾಡಿದ್ದಾಳೆ. ಗೋವಾದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಗನನ್ನು ಕೊಂದು ಚಿತ್ರದುರ್ಗದಲ್ಲಿ ಸಿಕ್ಕಿಬಿದ್ದ ಬೆಂಗಳೂರಿನ ಕಂಪನಿಯ ಸಿಇಒ ಸುಚನಾ ಸೇತ್ ಕೃತ್ಯದ ಬಗ್ಗೆ ಮತ್ತಷ್ಟು ಸಂಗತಿಗಳು ಹೊರಬಂದಿವೆ. ಅರೆಕ್ಷಣದ ಕೋಪ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅಂದರೆ ಇದೇ ಇರಬೇಕು. ಚಿತ್ರದುರ್ಗದ ಐಮಂಗಲದ ಪೊಲೀಸರು ಅದೊಂದು ವಾಹನವನ್ನು ಕಾದು ನಿಂತಿದ್ರು. ಇದೇ ವೇಳೆ ಆ ಠಾಣೆಯ ಬಾಗಿಲಿಗೆ GA03 AH 5253 ನಂಬರಿನ ಇನೋವಾ ಕಾರು ಬಂದು ನಿಲ್ಲುತ್ತೆ. ಪೊಲೀಸರು ಕೂಡಲೇ ಆ ಕಾರನ್ನು ಸುತ್ತುವರೆದಿದ್ರು. ಕಾರಿನಲ್ಲಿದ್ದ ಮಹಿಳೆಯೊಬ್ಬಳು ನಿದ್ದೆಯ ಮಂಪರಿನಲ್ಲಿದ್ದು ಎದ್ದು ನೋಡಿದರೆ ಸುತ್ತಲೂ ಪೊಲೀಸರು ನಿಂತಿದ್ರು. ತಾನು ಎಲ್ಲಿದ್ದೀನಿ ಎಂದು ನೋಡುವಷ್ಟರಲ್ಲೇ ಆ ಸೂಟ್ಕೇಸನ್ನು ಪೊಲೀಸರು ತೆರೆದು ನೋಡಿ ಒಂದು ಕ್ಷಣ ಶಾಕ್ ಆಗಿದ್ರು. ಯಾಕಂದರೆ ಅದರಲ್ಲಿತ್ತು ಅಮಾಯಕ ಮಗುವಿನ ಶವ. ಠಾಣೆಯೊಳಗೆ ಆಕೆಯನ್ನು ಕರೆದು ವಿಚಾರಣೆಗೆ ಒಳಪಡಿಸಿದಾಗ ತೆರೆದುಕೊಂಡಿದ್ದು ಖಾಸಗಿ ಕಂಪನಿ ಸಿಇಒ ಆಗಿದ್ದ ಹೆಣ್ಣು ಮಗಳ ವಿಕೃತ ಮನಸ್ಥಿತಿಯ ಮುಖವಾಡ. ಆವತ್ತು ಶನಿವಾರ ಬೆಳಗಿನ ಜಾವ ಇದೇ ಸುಚನಾ ಸೇತ್ ಗೋವಾದ ಕ್ಯಾಂಡಲಿಯಂನ ಸರ್ವಿಸ್ ಅಪಾರ್ಟ್ಮೆಂಟ್ ಅಥವಾ ಹೋಟೆಲ್ಗೆ ತನ್ನ 4 ವರ್ಷದ ಮಗುವಿನೊಂದಿಗೆ ಬಂದಿಳಿದಿದ್ಲು. ರೂಮ್ ನಂಬರ್ 404ರಲ್ಲಿ ಉಳಿದಿದ್ದಳು. ಅಷ್ಟೇ, ಸೋಮವಾರ ಬೆಳಗಿನ ಜಾವ ತಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಹೊರಡಬೇಕು, ಟ್ಯಾಕ್ಸಿ ಬೇಕೆಂದು ಕೇಳಿದ್ದಳು. ಹೋಟೆಲ್ ಸಿಬ್ಬಂದಿ ಫ್ಲೈಟ್ನಲ್ಲಿ ಹೋಗುವ ಸಲಹೆ ಕೊಟ್ಟಿದ್ರು. ಅದನ್ನು ಕೇಳದೆ ತರಾತುರಿಯಲ್ಲಿ ಟ್ಯಾಕ್ಸಿ ಕರೆಸಿಕೊಂಡು ಬೆಂಗಳೂರಿನತ್ತ ಹೊರಟಿದ್ಲು. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ಹೋಟೆಲ್ಗೆ ಬಂದಾಗ ಇದ್ದ ಮಗು ಅಲ್ಲಿಂದ ಹೊರಡುವಾಗ ಇರಲಿಲ್ಲ. ಅದಕ್ಕೆ ಅವಳು ಹೋಟೆಲ್ನವರಿಗೆ ಹೇಳಿದ ಕತೆ ಎಂತಹದ್ದು ಗೊತ್ತಾ? ಎಮರ್ಜೆನ್ಸಿ ಕೆಲಸವಿರೋ ಕಾರಣ ಸಂಬಂಧಿಕರ ಮನೆಯಲ್ಲಿ ಬಿಟ್ಟಿದ್ದೀನಿ ಎಂದು ಕತೆ ಹೇಳ್ತಾಳೆ. ಆದರೆ ಆ ಮಗು ಅದಾಗಲೇ ಶವವಾಗಿ ಸೂಟ್ಕೇಸ್ನಲ್ಲಿ ತಣ್ಣಗೆ ಮಲಗಿರುವ ಸುಳಿವು ತಕ್ಷಣಕ್ಕೆ ಯಾರಿಗೂ ಸಿಗೋದಿಲ್ಲ. ಈಕೆ ವೆಕೆಟ್ ಆಗುತ್ತಲೇ ರೂಮ್ನ ಸಿಬ್ಬಂದಿ ರೂಮ್ನ ಸ್ವಚ್ಛ ಮಾಡಲು ಹೋದಾಗ ರೂಮ್ನಲ್ಲಿ ರಕ್ತದ ಹರಿವು ಕಂಡಿತ್ತು. ಇಲ್ಲೇನೋ ಅನಾಹುತ ನಡೆದಿದೆ ಎಂದು ತಿಳಿದು ಹತ್ತಿರದ ಕಾಲಂಗಟ್ಟೆ ಪೊಲೀಸ್ ಠಾಣೆಗೆ ಹೋಟೆಲ್ ಮ್ಯಾನೇಜರ್ ಸುದ್ದಿ ಮುಟ್ಟಿಸಿದ್ರು. ಅಲ್ಲಿಗೆ ಬರುವ ಪೊಲೀಸರು ರಕ್ತದ ಕಲೆಗಳನ್ನು ಕಂಡು ರೂಮ್ನಲ್ಲಿ ಉಳಿದಿದ್ದ ಗೆಸ್ಟ್ ಬಗ್ಗೆ ವಿಚಾರಿಸಿದ್ರು. ಬೆಂಗಳೂರಿಗೆ ಟ್ಯಾಕ್ಸಿ ಮಾರ್ಗವಾಗಿ ಹೋಗುವ ವಿಷಯವೂ ತಿಳಿಯಿತು. CCTV ಪರಿಶೀಲನೆಯಿಂದ ಜೊತೆಯಲ್ಲಿ ಮಗು ಇಲ್ಲದಿರುವುದು ಕೂಡ ತಿಳಿಯುತ್ತೆ. ಉತ್ತರ ಗೋವಾದ SP ಆಗಿರುವ ನಿತಿನ್ ವಲ್ಸನ್ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರೇಶ್ ನಾಯಕ್ರವರು ಟ್ರಾವೆಲ್ಸ್ನ ಮಾಹಿತಿ ಪಡೆದು ಚಾಲಕನ ನಂಬರನ್ನು ಕೂಡ ಪಡೆದು ಆತನಿಗೆ ಕಾಲ್ ಮಾಡ್ತಾರೆ. ಇಲ್ಲೇನೋ ಎಡವಟ್ಟಾಗಿದೆ, ಆಕೆಯ ಮೇಲೆ ಅನುಮಾನವಿದೆ, ನೀನು ಈಗ ಎಲ್ಲಿದ್ದೀಯಾ ಎಂದು ಕೇಳಿದಾಗ ಈಗ ತಾನೇ ಚಿತ್ರದುರ್ಗ ಬಿಟ್ಟಿರುವುದಾಗಿ ಆತ ಹೇಳ್ತಾನೆ. ಅಷ್ಟಲ್ಲದೆ ಆಕೆಯ ಬಳಿಯೂ ಮಗುವಿನ ಬಗ್ಗೆ ಪೊಲೀಸರು ವಿಚಾರಿಸಿದಾಗ ಸಂಬಂಧಿಕರ ಮನೆಯಲ್ಲಿ ಮಗುವನ್ನು ಬಿಟ್ಟಿದ್ದೀನಿ ಎಂದು ಸುಳ್ಳು ಅಡ್ರೆಸ್ಸನ್ನು ನೀಡ್ತಾಳೆ. ಆಗಲೇ ಪೊಲೀಸರಿಗೆ ಅನುಮಾನ ಇನ್ನಷ್ಟು ಬಲವಾಗುತ್ತೆ. ಆಗ ಚಾಲಕನ ಬಳಿ ಕೊಂಕಣಿಯಲ್ಲೇ ಮಾತನಾಡ್ತಾರೆ. ಚಿತ್ರದುರ್ಗದ SPಗೆ ಕರೆ ಮಾಡಿ ಈ ಕಾರ್ನ ನಂಬರನ್ನು ಕೊಟ್ಟು ಕಾರನ್ನು ತಡೆಯುವಂತೆ ಹೇಳ್ತಾರೆ. ಅಲ್ಲದೆ ಚಾಲಕನಿಗೆ ಮುಂದೆ ಸಿಗುವ ಪೊಲೀಸ್ ಠಾಣೆಯ ಮುಂದೆ ಕಾರನ್ನು ನಿಲ್ಲಿಸಲು ಹೇಳಿದ್ರು. ಅದರಂತೆ ಟ್ಯಾಕ್ಸಿ ಡ್ರೈವರ್ ಐಮಂಗಲ ಠಾಣೆಯ ಮುಂದೆ ಕಾರನ್ನು ನಿಲ್ಲಿಸಿದ್ದ. ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಆಕೆ ಹೇಳುವ ವಿಷಯ ಕೇಳಿದರೆ ನೀವು ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ. ಸುಚನಾ ಅವತ್ತು ರೂಮ್ ನಂಬರ್ 404ರಲ್ಲಿ ಉಳಿದಿದ್ಲು.
ಇದೇ ವೇಳೆ ಮಗುವನ್ನು ಉಸಿರುಗಟ್ಟಿಸಿ ಕೊಂದಿದ್ಲು. ಬಳಿಕ ಶವವನ್ನು ಏನು ಮಾಡೋದೆಂದು ತಿಳಿಯದೆ ಸಾಕಷ್ಟು ಮಾನಸಿಕ ಯಾತನೆ ಅನುಭವಿಸಿದ್ದಾಳೆ. ಇದೇ ವೇಳೆಯಲ್ಲಿ ತಾನೂ ಕೂಡ ಸಾಯಬೇಕೆಂದು ಯತ್ನಿಸಿ ತನ್ನ ಕೈಯನ್ನು ಕೊಯ್ದುಕೊಂಡಿದ್ದಾಳೆ. ಆ ರಕ್ತ ರೂಮಿನ ತುಂಬೆಲ್ಲ ಬಿದ್ದಿತ್ತು. ಇದೇ ರಕ್ತ ಮುಂದೆ ಹತ್ಯೆಯ ಸುಳಿವು ನೀಡುತ್ತೆ ಎಂದು ಆಕೆಗೆ ಗೊತ್ತೇ ಇರಲಿಲ್ಲ. ಒಂದು ವೇಳೆ ಈಕೆ ಆತ್ಮಹತ್ಯೆಯ ಪ್ರಯತ್ನ ಮಾಡದಿದ್ದರೆ, ಅಲ್ಲಿ ನೆತ್ತರು ಹರಿದೇ ಇದ್ದಿದ್ರೆ ಕೊಲೆ ರಹಸ್ಯ ಹೊರಬರುತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಇಡೀ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದ ಈ ವಿದ್ಯಾವಂತೆ ಈಗ ಜೈಲು ಪಾಲಾಗಿದ್ದಾಳೆ. ಇಷ್ಟಕ್ಕೂ ಹೆತ್ತ ತಾಯಿಯೇ ಮಗುವನ್ನು ಕೊಲ್ಲಲು ಕಾರಣವಾದರೂ ಏನು? ಆಕೆಗೆ ಹೇಗೆ ತಾನೇ ಇಂತಹ ಕೃತ್ಯ ಮಾಡಲು ಮನಸ್ಸು ಬಂತು ಎಂದೆನಿಸದೇ ಇರದು. ಇದಕ್ಕೆ ಕಾರಣ ಹುಡುಕಿ ಹೊರಟಾಗ ಗೊತ್ತಾಗಿದ್ದು ಏನಂದರೆ ಸತಿಪತಿಯ ಕಲಹ ಮತ್ತು ಅದೊಂದು ರಹಸ್ಯ. ಸುಚನಾ ಸೇತ್ ಮೂಲತಃ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಹುಡುಗಿ. ಸಾಕಷ್ಟು ಓದಿಕೊಂಡಿದ್ದವಳು. ಕೋಲ್ಕತ್ತಾ ವಿವಿಯಲ್ಲಿ ಖಗೋಳ ಭೌತಶಾಸ್ತ್ರ ಅಧ್ಯಯನ ಮಾಡಿದ್ರು. ರಾಮಕೃಷ್ಣ ಮಿಷನ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ನಲ್ಲಿ ಸಂಸ್ಕೃತ ಸ್ನಾತಕೋತ್ತರ ಡಿಪ್ಲೊಮಾ ಮುಗಿಸಿದ್ಲು. ಬೆಂಗಳೂರಿನ ಮ್ಯೂರಂಗ್ ಕಾಮರ್ಸ್ನಲ್ಲಿ ಹಿರಿಯ ಡೇಟಾ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದ್ಲು. ಇದೇ ಎಐ ಸಂಶೋಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು. ಇದಕ್ಕಾಗಿ ಆ ಮೈಂಡ್ಫುಲ್ ಎಐ ಲ್ಯಾಬ್ ಅನ್ನೋ ಸ್ವಂತ ಉದ್ಯಮವನ್ನು ಆರಂಭಿಸಿದ್ಲು ಈಕೆ. ಆದರೆ ಆಕೆಯ ಸಂಸಾರ ಜೀವನ ಮಾತ್ರ ಚೆನ್ನಾಗಿರಲಿಲ್ಲ. ಸುಚನಾ ಸೇತ್ 2010ರಲ್ಲಿ ತಮಿಳುನಾಡು ಮೂಲದ ಟೆಕ್ಕಿ ವೆಂಕಟರಮಣರನ್ನ ಮದುವೆಯಾಗಿದ್ಲು. ಈ ದಂಪತಿಗೆ 2019ರಲ್ಲಿ ಒಂದು ಗಂಡು ಮಗುವಿನ ಜನನವೂ ಆಗಿತ್ತು. ಅಲ್ಲಿಯವರೆಗೂ ಚೆನ್ನಾಗಿಯೇ ಇದ್ದ ಇವರ ಸಂಸಾರದಲ್ಲಿ 2 ವರ್ಷದಿಂದ ಅದೇನಾಯ್ತೋ ಗೊತ್ತಿಲ್ಲ, ಗಂಡನಿಂದ ದೂರವಾಗಿದ್ಲು. ಈ ದಂಪತಿಗಳ ಬಿರುಕು ಡಿವೋರ್ಸ್ ತನಕ ಬಂದಿತ್ತು. ನ್ಯಾಯಾಲಯ ತಂದೆಗೆ ಮಗುವನ್ನು ನೋಡೋಕೆ ಭಾನುವಾರ ಅನುಮತಿಯನ್ನ ನೀಡಿತ್ತು. ಅದರಂತೆ ಆತ ಸಮಯ ಸಿಕ್ಕಾಗ ಬರುತ್ತಿದ್ದ, ಇಲ್ಲವೇ ವಿಡಿಯೋ ಕಾಲ್ ಮಾಡಿ ಮಗುವನ್ನು ಮಾತನಾಡಿಸುತ್ತಿದ್ದ. ಇದೇ ಈಕೆಗೆ ಹಿಂಸೆ ಎನಿಸಿಬಿಟ್ಟಿದೆ. ಮಗುವಿನ ನೆಪ ಮಾಡಿಕೊಂಡು ವೆಂಕಟರಮಣ ಬರೋದು ಈಕೆಗೆ ಇಷ್ಟವಿರಲಿಲ್ವೋ ಏನೋ ಗೊತ್ತಿಲ್ಲ. ಈ ಮಗು ಇದ್ದರೆ ತಾನೇ ಎಂಬ ನಿರ್ಧಾರಕ್ಕೆ ಬಂದಳ ಗೊತ್ತಿಲ್ಲ. ಹೋಟೆಲ್ ರೂಮ್ನಲ್ಲಿ ಖಾಲಿಯಾದ 2 ಕೆಮ್ಮಿನ ಸಿರಪ್ ಬಾಟಲ್ಗಳು ದೊರೆತಿದ್ದು, ಕೊಲೆಗೂ ಮುನ್ನ ಮಗುವಿಗೆ ಹೆವಿ ಡೋಸ್ ಸಿರಪ್ ಕುಡಿಸಿರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ನಂತರ ಮಗುವನ್ನು ಬಟ್ಟೆ ಅಥವಾ ದಿಂಬಿನಿಂದ ಉಸಿರುಗೊಟ್ಟಿಸಿ ಕೊಂದಿರುವುದನ್ನು ಮರಣೋತ್ತರ ಪರೀಕ್ಷೆ ವರದಿ ತಿಳಿಸಿರುವುದಾಗಿ ಅವರು ಹೇಳಿದ್ದಾರೆ. ಮಗನನ್ನು ಗಂಡ ಭೇಟಿ ಮಾಡಿದರೆ ಆತನನ್ನು ತಮ್ಮ ಸುಪತ್ರಿಗೆ ಪಡೆಯಲು ಯತ್ನಿಸಬಹುದು ಎಂಬ ಭಯ ಸುಚನಾಗೆ ಕಾಡ್ತಿತ್ತು ಎಂದು ಹೇಳಲಾಗ್ತಿದೆ. ಆದರೆ ವಿದೇಶದಿಂದ ಬಂದ ಮಗುವಿನ ತಂದೆ ವೆಂಕಟರಮಣ ಅವರ ಆಕ್ರಂದನ ಮಾತ್ರ ಹೇಳತೀರದು. ಪತಿ ಪತ್ನಿಯ ಜಗಳದಲ್ಲಿ ಏನೂ ಅರಿಯದ 4 ವರ್ಷದ ಆ ಮಗು ಏನು ಮಾಡಿತ್ತು? ಇಂಥವರ ಮಗನಾಗಿ ಹುಟ್ಟಿದ್ದೇ ಆ ಮಗು ಮಾಡಿದ ತಪ್ಪ ಗೊತ್ತಿಲ್ಲ. ಈ ತರಹದ ಘಟನೆಯ ಬಗ್ಗೆ ಏನು ಹೇಳಬೇಕೋ ಗೊತ್ತಾಗಲ್ಲ. ವಿದ್ಯೆ ಎಂಬುದು ನಮಗೆ ವಿನಯ, ನಮ್ರತೆ, ಇನ್ನೊಬ್ಬರ ಬಳಿ ಹೇಗೆ ಮಾತನಾಡಬೇಕು, ಹೇಗೆ ನಡೆದುಕೊಳ್ಳಬೇಕು, ಶಾಂತಿ, ಸಹನೆ ಎಲ್ಲವನ್ನೂ ಕಲಿಸುತ್ತೆ. ಸಮಾಜವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾದ ಸ್ಥಾನದಲ್ಲಿದ್ದ ಇಂತಹ ವೆಲ್ ಎಜುಕೇಟೆಡ್ ಮಹಿಳೆ ಇಂತಹ ಕೃತ್ಯವನ್ನು ಎಸಗಿರೋದು ನೋಡಿದರೆ ಎಂಥವರಿಗೂ ಎಂತಹ ಕಟುಕಿ ಆ ತಾಯಿ ಎನಿಸತೀರದು.